ವೇದಿಕೆ ಮೇಲಿರುವಂಥ ವಿದ್ವಾಂಸರಿಗೆ, ಲೇಖಕರಿಗೆ ಧನ್ಯವಾದಗಳನ್ನ ಹೇಳ್ತಾ, ನನಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ಭಯ ಅಷ್ಟು. ಯಾಕಂದರೆ ಅವ್ರನ್ನ ನಾನು ಓದ್ಕೊಂಡ್ಬಂದಿದ್ದೀನಿ. ಕುಂವಿ ಅವ್ರನ್ನ ತುಂಬ ವರ್ಷಗಳಿಂದ ಓದ್ಕೊಂಡ್ಬಂದಿದ್ದೀನಿ. ತೋಳ್ಪಾಡಿಯವ್ರನ್ನ ನೆಲುಕಿಗೆ ಸಿಕ್ಕಿರಲಿಲ್ಲ, ನನ್ನ ಬುದ್ಧಿಮತ್ತೆಗೆ ಇನ್ನೂ ದಕ್ಕಿರಲಿಲ್ಲ. ಇತ್ತೀಚೆಗೆ ಅವ್ರ ಲೇಖನಗಳನ್ನ ಓದ್ತಾ ಬಂದಿದ್ದೀನಿ. ಸೊ ಹೀಗಾಗಿ ಇಟ್ ವಾಸ್ ಸ್ಕೇರಿ ಓಕೆ ಕೂತ್ಕೊಳ್ಳೋದು. ಬಟ್ ಅವ್ರು ನಾನು ತುಂಬ ಕಂಫರ್ಟಬಲ್ ಮಾಡಿದರು. ವೀರಕಪುತ್ರ ಶ್ರೀನಿವಾಸ್ ಅವರು, ಧನ್ಯವಾದಗಳು ಶ್ರೀನಿವಾಸ್ ಕರೆದದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. 2-3 ಸಲ ಕರೆದ್ರಿ, ಇವತ್ತು ಬರೋಂಗಾಯಿತು. ನಮ್ಮ ಸ್ಟುಡಿಯೋಗೆ ಒಂದು ಸಲ ಬಂದಿದ್ದರು. ನನಗೆ ಕೆಲವೊಂದು ವ್ಯಕ್ತಿಗಳು ತುಂಬ ಬೆರಗು ಮೂಡಿಸ್ತಾರೆ. ಏನು ಈ ವ್ಯಕ್ತಿ ಹೆಂಗೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಏನು ಇವರು ಹಿಂಗೆ ಮಾಡೋಕ್ಕೆ ಸಾಧ್ಯ ಇದನ್ನೆಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ಮುಖಗಳು ಆ ವ್ಯಕ್ತಿಗಳಿಗೆ. ಸೊ ಅವರು ನನ್ನ ಸ್ಟುಡಿಯೋ ಬಂದಾಗ ಗೊತ್ತಾಯಿತು, ಗೌರಿ ಶಕ್ಸ್ ಅವ್ರೊಬ್ಬ ಬಿಲ್ಡರ್, ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂಥೇಳಿ. ಆಮೇಲೆ ನೋಡಿದರೆ ಅವರು ಕನ್ನಡ ಪರ ಹೋರಾಟಗಾರರು, ವಿಷ್ಣು ಅಭಿಮಾನಿ ಸಂಘದ ಅಧ್ಯಕ್ಷರು. ಅದಾದಮೇಲೆ ವೀರಲೋಕ ಪುಸ್ತಕವನ್ನು ಈಗ ಶುರು ಮಾಡಿ ಪುಸ್ತಕಗಳನ್ನ ತಲುಪಿಸ್ತಾ ಇದ್ದಾರೆ. ಎಷ್ಟೆಲ್ಲ ಮುಖಗಳು ಶ್ರೀನಿವಾಸ್ ನಿಮಗೆ. ಅದ್ಭುತ, ಅದ್ಭುತ ಅಂತ ಒಂದೇ ವರ್ಡಲ್ಲಿ ಹೇಳ್ಬೋದು. ಥ್ಯಾಂಕ್ ಯು. ಸೊ ಇನ್ನು ಪುಸ್ತಕಗಳ ನಂಟು ಹೆಂಗೆ ಮತ್ತು ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನನಗನ್ಸುತ್ತೆ, ನಾನೇನಾದರೂ ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದ್ದರೆ, ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದ್ದರೆ, ಹೆಸರು ಮಾಡೋಕ್ಕೆ ಸಾಧ್ಯ ಆಗಿದ್ದರೆ, ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಲಿಟ್ರೇಚರ್, ಮತ್ತೇನೂ ಅಲ್ಲ. ಚಿಕ್ಕಂದಿನಲ್ಲಿ ಪುಸ್ತಕಗಳನ್ನ ಓದುವಂಥ ರೂಢಿನ ನಮ್ಮ ತಂದೆ ನನಗೆ ಕೊಟ್ಟಿದ್ದಕ್ಕೆ ಏನೂ ಮಾಡಬೇಕಾಗಿಲ್ಲ. ಪುಸ್ತಕಗಳನ್ನ ತಂದು ಮನೇಲಿ ಇಟ್ಟರೆ ಸಾಕು. ಓದು ಅಂತಲೂ ಹೇಳ್ತಿರಲಿಲ್ಲ ನಮ್ಮ ತಂದೆ. ಪುಸ್ತಕಗಳನ್ನ ತಂದು ಮನೇಲಿ ಟೇಬಲ್ ಮೇಲೆ ಇಟ್ಟರೆ ಸಾಕು, ಅದು ಅಂಟ್ಕೊಳ್ಳುತ್ತೆ. ಸೊ ಆ ಥರ ಶುರು ಆಗಿ ಇಲ್ಲಿ ತನಕ ಬಂದು ಒಂದಷ್ಟು ಓದ್ಕೊಂಡು, ಅಂದರೆ ಒಂದು ಕಾಲದಲ್ಲಿ ಪುಸ್ತಕಗಳು ಕನಸಲ್ಲಿ ಬರ್ತಿದ್ದು ನನಗೆ. ಸ್ವಲ್ಪ ಅತಿ ಅಂತ ಅನಿಸ್ಬೋದು ನಿಮಗೆ. ಪುಸ್ತಕಗಳ ಕನಸಲ್ಲಿ ಬರ್ತಿದ್ದು ಎಷ್ಟು ಅಂದರೆ, ಆಮೇಲೆ ಓದೋ ಪುಸ್ತಕಗಳೇ ಸಿಗ್ತಿರ್ಲಿಲ್ಲ. ನಮ್ಮ ಜನ್ರೇಷನ್ ದೌರ್ಭಾಗ್ಯ. ನಮ್ಮ ಜನ್ರೇಷನ್ಗೆ ಪುಸ್ತಕಗಳೇ ಸಿಗ್ತಿರ್ಲಿಲ್ಲ. ನಮ್ಮದೊಂದು ಚಿಕ್ಕ ಹಳ್ಳಿ, ಚಿಕ್ಕ ಊರು. ಆ ಲೈಬ್ರರಿ ಇತ್ತು, ಅದರಲ್ಲಿ 300-350 ಪುಸ್ತಕಗಳಿದ್ದು. ಆ ಪುಸ್ತಕಗಳೆಲ್ಲ ಮುಗಿಸ್ದೆ ನಾನು. ಆಮೇಲೆ ನಮ್ಮ ತಂದೆಗೆ ಹೇಳ್ತಿದ್ದೆ, ಅವರು ಬೀದರ್ ಅಂತ ಸಿಟಿ ಇತ್ತು ಪಕ್ಕದಲ್ಲಿ, 30 ಕಿಲೋಮೀಟ್ರು. ಅಲ್ಲಿ ಹೋದಾಗ ಒಂದು 2-3 ಪುಸ್ತಕಗಳನ್ನ ತರ್ತಿದ್ರು. ಆ ಬೀದರ್ಗೆ ಹೋಗೋದವ್ರು 3 ವರ್ಷಕ್ಕೊಂದ್ಸಲ. ಪುಸ್ತಕಗಳೇ ಸಿಗ್ತಿರಲಿಲ್ಲ, ದುಡ್ಡು ಇರ್ತಿರಲಿಲ್ಲ ತೊಗೊಳಕ್ಕೆ ಜಾಸ್ತಿ ಪುಸ್ತಕಗಳನ್ನ. ಸೊ ಅಂಥ ಟೈಮಲ್ಲಿ ಇರುವಂಥ ಪುಸ್ತಕಗಳನ್ನೇ ಓದ್ತಾ ಆಮೇಲೆ ಲಂಕೇಶ್ ನಮ್ಮ ಬದುಕಿಗೆ ಬಂದರು. ಲಂಕೇಶ್ ಬಂದಮೇಲೆ ತೇಜಸ್ವಿ ಬಂದರು. ಲಂಕೇಶ್ ಬಂದಲ್ಲಿ ತುಂಬ ಜನ ಲೈಫಿಗೆ ಎಂಟ್ರಿ ಕೊಟ್ಟರು. ಆಮೇಲೆ ಒಂದು ಓದು ಅಂದರೆ ಏನನ್ನು ಓದಬೇಕು, ಯಾವುದನ್ನು ಓದಬೇಕು ಅಂತ ಒಂದು ತಿಳುವಳಿಕೆ ಒಂದಷ್ಟು ಮೂಡ್ತಾ ಬಂತು. ಒಂದಷ್ಟು ಜಾಸ್ತಿ ಇನ್ಫ್ಲುಯೆನ್ಸ್ಗಳೇ ಕೆಲವೊಂದು ಸಲ ಆದವು. ಲೈಫಲ್ಲಿ ತುಂಬ ಇನ್ಫ್ಲುಯೆನ್ಸ್ ಕೂಡ ತುಂಬ ಕಷ್ಟ. ಲಂಕೇಶ್ ನಂಗೆ ಜಾಸ್ತಿನೇ ಇನ್ಫ್ಲುಯೆನ್ಸ್ ಮಾಡಿಬಿಟ್ರು. ಕೆಲವೊಂದು ಸಲ ಯಾಕಪ್ಪ ನಾನು ಇಷ್ಟೊಂದು ಓದಿದೆ ಅನ್ನೋಷ್ಟು. ಕೆಲವೊಂದು ಮಾಡೋಕ್ಕೆ ಆಗಲ್ಲ ಲೈಫಲ್ಲಿ. ಈ ಒಂದು ಸ್ವಲ್ಪ ಈ ದಾರಿ ಬಿಟ್ಟು ಸ್ವಲ್ಪ ಪಕ್ಕದ ದಾರಿಗೆ ಹೋಗೋಕ್ಕೂ ಆಗಲ್ಲ. ಆ ಥರ ಇನ್ಫ್ಲುಯೆನ್ಸ್ ಲಂಕೇಶ್ ಅವರು ಇನ್ಫ್ಲುಯೆನ್ಸ್ ಮಾಡಿದ್ದು. ಮತ್ತು ಲಂಕೇಶ್ ಅವ್ರನ್ನ ಎಂದೂ ಭೇಟಿಯಾಗಿಲ್ಲ ನಾನು. ಒಂದು ಸಲ ಹೋಗಿದ್ದೆ, ಅವ್ರು ನನಗೆ ಒಳಗಡೆ ಬಿಟ್ಕೊಳ್ಳಿಲ್ಲ. ಇನ್ ದ ಸೆನ್ಸ್ ಆಫೀಸ್ ಒಳಗಡೆ ಅವಕಾಶ ಸಿಗಲಿಲ್ಲ. ಬಟ್ ಅವ್ರು ತೀರ್ಕೊಂಡಾಗ ನಾನು ಅವರ ಅಂತ್ಯಕ್ರಿಯೆಗೆ ಹೋಗಿದ್ದೊಂದೇ. ಆದರೆ ಪುಸ್ತಕಗಳ ಮೂಲಕ ಈಗಲೂ ಲಂಕೇಶ್ ಜೊತೆಲೇ ಇದ್ದಾರೆ. ಸೊ ಹಾಗೆ ಲಂಕೇಶ್ ಮೂಲಕ ಸುಮಾರು ಲೇಖಕರು ಇಲ್ಲಿವರೆಗೆ ಓದ್ಕೊಂಡು ಬಂದು, ಈಗ ಹೇಗಾಗಿದೆ ಅಂದರೆ ಪುಸ್ತಕಗಳು ಮನೆ ತುಂಬಿವೆ, ಆದರೆ ಓದೋಕ್ಕೆ ಟೈಮೇ ಸಿಗಲ್ಲ. ಸೊ ಹಂಗಾಗ್ಬಿಟ್ಟಿದೆ. ಅಯ್ಯೋ ಅಂತ ಅನ್ಸುತ್ತೆ. ತಂದೋದು, ತರೋದು, ಇಡೋದು, ಆಮೇಲೆ ಅದನ್ನು ಶುರು ಮಾಡೋದು, ಆಮೇಲೆ ಅರ್ಧಕ್ಕೆ ನಿಲ್ಲುತ್ತೆ. ಇನ್ನೊಂದೇನೋ ಅಂದರೆ ಅವನು ನಿರಾಳ ಓದಿರ್ತಲ್ಲ ಆ ಟೈಮ್. ಒಂದು ಅಂದರೆ ದ್ವಾಪರವಾಗುವುದು ಅಂತ ಹೇಳಿದ್ರಲ್ಲ, ಆ ಕಲಿಯುಗ ದ್ವಾಪರವಾಗಬೇಕಾದ್ರೆ ನಮಗೆ ಟೈಮ್ ಇರಬೇಕು ಅಲ್ವಾ? ಅಂದರೆ ಇಡೀ ಆ ಜಗತ್ತು ಒಳಗಡೆ ಮುಳುಗಿ ಹೋಗ್ಬೇಕು ನಾವು. ದುರ್ಗಾಸ್ತಮಾನ ಓದಬೇಕಾದ್ರೆ ನಾನು ಮದಕರಿ ನಾಯಕರ ಊರಲ್ಲೇ ಇದ್ದೆ, ದುರ್ಗದಲ್ಲೇ ಇದ್ದೆ ಅಂತ ಅನಿಸ್ತಿತ್ತು. ಈಗ ಹಂಗಾಗೋದೇ ಇಲ್ಲ. ದುರ್ಗಕ್ಕೆ ಹೋಗ್ತೀವಿ, ಆಮೇಲೆ ಬೆಂಗಳೂರಿಗೆ ಬರ್ತೀವಿ, ಆಮೇಲೆ ಹೆಂಡತಿ ಏನೋ ಹೇಳ್ತಾಳೆ, ಮಗ ಏನೋ ಹೇಳ್ತಾನೆ. ಸೊ ಹಾಗೆ ಲೈಫ್ ಚೇಂಜಸ್. ಸೊ ಹೀಗಾಗಿ ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಏಜ್ ಇರುತ್ತಲ್ಲ, ಒಂದು 13-14ರಿಂದ ಹಿಡ್ಕೊಂಡು ಒಂದು 30-32ರವರೆಗೆ ಸಿಕ್ಕಾಪಟ್ಟೆ ಓದಿ, ತುಂಬ ಜಾಸ್ತಿ ಓದಿ. ಅಂದರೆ ಈ ಮಕ್ಕಳಿಗೆ ಹೇಳ್ತಾ ಇರೋದು, ಹೊಸಬರಿಗೆ ಹೇಳ್ತಾ ಇರೋದು. ಆಮೇಲೆ ಸ್ವಲ್ಪ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿಯಾಗಿ ನೀವು ಭಾಳ ಪರ್ಟಿಕ್ಯುಲರ್ ಇದೇ ಪುಸ್ತಕಗಳನ್ನ ಓದಬೇಕು, ಇಂಥದ್ದೇ ಓದಬೇಕು ಅಂತ ನೀವು ಚೂಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಟೈಮೇ ಸಿಗಲ್ಲ ನಿಮಗೆ. ಸೊ ಅಷ್ಟು ಹೇಳ್ತಾ, ಕುಂವಿ ಅವ್ರದ್ದು ಆ್ಯಪಿಲ್ಲು ಅಂತ ನಾನು ಒಂದು ಭಾವನದಲ್ಲಿ ಓದಿದ್ದು, ನಾನು ಓದಿ ನಕ್ಕದ್ದು ನಂಗೆ ನೆನಪಿದೆ. ಆಮೇಲೆ ಅವರೆಲ್ಲ ಪುಸ್ತಕಗಳನ್ನ ತೆಗೆದುಕೊಂಡು ನಾನು ಓದಿದ್ದೀನಿ. ಎನ್ಕೌಂಟರ್ ಅಂತ ಇತ್ತೀಚೆಗೆ ಓದಿದೆ, ಸುಮಾರು ದಿನಗಳೇ ಆಯಿತು ಅದು ಕೂಡ ಬಂದು. ಸೊ ಅವರೆಲ್ಲ ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ಮತ್ತು ಇವತ್ತು ಬಿಡುಗಡೆ ಆಗಿರೋ ಪುಸ್ತಕಗಳನ್ನ ಕೂಡ ಖಂಡಿತ ನಾನು ಓದ್ತೀನಿ.
ಸೊ ಬರ್ಡ್ ವಾಚಿಂಗ್ ಬಗ್ಗೆ ಅವ್ರು ಹೇಳ್ತಾ ಇದ್ರು, ನಾವು ಬರ್ಡ್ ವಾಚಿಂಗ್ ಮಾಡ್ತಿದ್ವಿ ಅಲ್ವಾ ಶ್ರೀನಿವಾಸ್? ಈಗ ಮಾಡೋಕ್ಕಾಗಲ್ಲ ಹೇಳಿ, ಕರೆಕ್ಟ್. ಈಗ ನಾನು ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಟೈಮ್ ಆಗೋಯ್ತು. ಈಗ ನನ್ನ ಮಗನಿಗೆ 13 ವರ್ಷ ಆಗಿದೆ, ಅವನು ಬರ್ಡ್ ವಾಚಿಂಗ್ ಮಾಡ್ಬೋದು. ಸೊ ಬಟ್ ಆ ಬರ್ಡ್ಗಳ ಬಗ್ಗೆ ಕೂಡ ತೇಜಸ್ವಿನೇ ಕಲಿಸಿದ್ದ ಅಗೇನ್. ಅಂದರೆ ಇನ್ನೊಂದು ಬರ್ಡ್ಗಳ ಬಗ್ಗೆ, ನಿಜವಾದ ಬರ್ಡ್ಗಳ ಬಗ್ಗೆ. ಸೊ ಆ ಬರ್ಡ್ಗಳ ಬಗ್ಗೆ ಕೂಡ ಒಂದು ಪುಸ್ತಕ ಬಂದಿದೆ, ಮತ್ತು ಅದ್ಭುತವಾದ ಕಾನ್ಸೆಪ್ಟ್ಗಳು ಉಳ್ಳಂಥ ಪುಸ್ತಕಗಳು ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಪ್ರೋಮೋಗಳೆಲ್ಲ. ಮಲ್ಲಿ ಇರ್ಬೋದು, ನಿಶ್ಚಿತ ಇರ್ಬೋದು, ಅಥವಾ ವಿವೇಕಾನಂದ ಕಾಮತ್ ಇರ್ಬೋದು, ಎಲ್ಲ ಪುಸ್ತಕಗಳು ತುಂಬ ಚೆನ್ನಾಗಿದೆ. ಮತ್ತು ಓದುಗರನ್ನ ಸೆರೆ ಹಿಡಿಯುವ, ಅಂದರೆ ಸೆಳೆಯುವ ಒಂದು ಕೆಲವೊಂದು ಮಾಡಬೇಕಲ್ಲ, ಒಂದಷ್ಟು ಕೆಲಸಗಳನ್ನ ಮಾಡಬೇಕಲ್ಲ, ಆ ಥರ ಕೆಲಸಗಳನ್ನ ನೀವು ಆ ಒಂದು ಟ್ರೇಲರ್ ಮೂಲಕ, AVಗಳ ಮೂಲಕ ಮಾಡಿದಿರಿ. ಸೊ ಈ ಒಂದು ಕನ್ನಡದ ಕೆಲಸ ನಿರಂತರವಾಗಿ ಹೀಗೆ ಸಾಗಲಿ ಶ್ರೀನಿವಾಸ್. ಮತ್ತು ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಗೌರಿ ಶಕ್ಕಿ ಸ್ಟುಡಿಯೋ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಾವು ಹೊಸ ಪುಸ್ತಕ ಅಂತ ಒಂದು ಕಾರ್ಯಕ್ರಮ ಪ್ರತಿ ವಾರ ಮಾಡ್ತೀವಿ. ಹೊಸ ಪುಸ್ತಕ ರಿಲೀಸ್ ಆದ ತಕ್ಷಣ ಆ ಲೇಖಕರನ್ನ ಕರ್ಕೊಂಡು ಬಂದು ಅವರ ಜೊತೆ ಸಂವಾದ ಮಾಡುವಂಥ ಕಾರ್ಯಕ್ರಮನ ಇತ್ತೀಚೆಗೆ ನಾನು ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ಪುಸ್ತಕ ಭಾನುವಾರ ಅಂತ ಕಾರ್ಯಕ್ರಮ ಮಾಡಿ ಪ್ರತಿ ವಾರ ಒಂದು ಪುಸ್ತಕ ಓದಿ ಆ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದೆ. ಬಟ್ ಒಂದು ವಾರದಲ್ಲಿ ಒಂದು ಪುಸ್ತಕ ಓದೋದು ತುಂಬ ಕಷ್ಟ ಆಗೋಯ್ತು, ಆಗ್ತಿರಲಿಲ್ಲ. ಹೀಗಾಗಿ ಓದ್ದೇನೆ ಪುಸ್ತಕದ ಲೇಖಕರ ಜೊತೆ ಮಾತಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮದು ಒಂದು ಪುಟ್ಟ ಕೆಲಸ ನಡೀತಾ ಇದೆ, ಅದನ್ನು ಕೂಡ ದಯವಿಟ್ಟು ನೀವು ನೋಡಿ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಮೂಲಕ ಅದನ್ನು ಮಾಡ್ತಾ ಇದ್ದೀವಿ. ಆಲ್ಮಾ ಮೀಡಿಯಾ ಸ್ಕೂಲ್ ಅನ್ನೋ ಸ್ಕೂಲ್ ಮೂಲಕ ಒಳ್ಳೆ ನಿರೂಪಕರನ್ನು, ಒಳ್ಳೆ ಪತ್ರಕರ್ತರನ್ನು ನಾಡಿಕೊಡುವಂಥ ಸದಭಿರುಚಿಯ ಪತ್ರಕರ್ತರನ್ನು, ಸಮಾಜಮುಖಿಯಾಗಿರೋ ಪತ್ರಕರ್ತರನ್ನು, ಯಾವುದೇ ಪಂಥಗಳ ಇರದನೆ ಮಾನವ ಪಂಥ ಅಥವಾ ಜನಪರವಾಗಿರುವಂಥ ಪತ್ರಕರ್ತನ ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಕೆಲಸಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ, ಹೊಸ ವರ್ಷದ ಹೊಸ್ತಿಲಲ್ಲಿದ್ದೀವಿ. ಹೊಸ ವರ್ಷ ಸರ್ ಹೇಳಿದಾಗೆ ನಾವು ಅಂದ್ಕೊಂಡ್ರೆ ಎಲ್ಲ ಉಂಟು, ಅಂದ್ಕೊಳ್ಳದೇ ಇದ್ದರೆ ಏನೂ ಇಲ್ಲ. ನಾವು ಅಂದ್ಕೊಳ್ಳೋಣ, ಹೀಗಿದೆ ಹೊಸ ವರ್ಷ, ಹೊಸ ಸಂಭ್ರಮ, ಹೊಸದೊಂದು ಹೆಜ್ಜೆ, ಹೊಸ ನೋಟ, ಓಕೆ, ಹೊಸ ಸಾಹಸ ಅಂತ ಅಂದ್ಕೊಳ್ಳೋಣ. ಮತ್ತು ಆ ಎಲ್ಲ ಸಾಹಸಗಳು ಕೈಗೂಡಲಿ, ಎಲ್ಲ ಹೊಸ ನೋಟಗಳು ದಕ್ಕಲಿ ಅಂತ ಹೇಳ್ತಾ, ಮತ್ತೊಂದು ಸಲ ನಾನು ಕರೆದದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು ಶ್ರೀನಿವಾಸ್, ಜಾಸ್ತಿ ಮಾತಾಡಿದ ಕ್ಷಮೆ ಇರಲಿ. ಥ್ಯಾಂಕ್ ಯು ದಿವ್ಯಾ ಅವರೇ. ಹೃತ್ಪೂರ್ವಕ ಧನ್ಯವಾದಗಳು ಗೌರಿಶ್ರೀ.